ನಮಸ್ತೆ ವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 8 ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮು ಈ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಥೀರಮ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಥೀರಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಇಂಥ ಟೈಪ್ ಆಫ್ ಪ್ರಾಬ್ಲಮ್ಸ್ ಕೊಟ್ಟಾಗ ಈ ಪ್ಯಾಟ್ರನಲ್ಲಿ ಕ್ವಶನ್ಸ್ ಕೊಟ್ಟಾಗ ಈ ಥೀರಮ್ ಹೆಂಗೆ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ. ಓಕೆ, ಇದು ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲಿ ಲಾಸ್ಟ್ ಕ್ಲಾಸ್ ಇದು. ಓಕೆ, ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇನ್ವರ್ಸ್ ಲ್ಯಾಪ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು. ಓಕೆ, ಈ ಥೀರಮ್ ಏನು ಹೇಳುತ್ತಂದರೆ ನೋಡಿ, ಲ್ಯಾಪ್ಲಾಸ್ ಆಫ್ ಇಂಟಿಗ್ರೇಷನ್ 0 to t f of t dt ಈ ಫಾರ್ಮೇಟಲ್ಲಿ ಕೊಟ್ಟಿದೆ ಅಂದ್ಕೊಳ್ಳಿ, ಲ್ಯಾಪ್ಲಾಸ್ ಕ್ವಶನ್ ಅನ್ನೋದು. ಅವಾಗ ನೀವೇನು ಮಾಡಬೇಕು ಅಂದರೆ 1/s ಓಕೆ ಲ್ಯಾಪ್ಲಾಸ್ ಆಫ್ f of t ಅನ್ನೋದು ತೊಗೊಬೇಕು. ಓಕೆ, ಇದು ನಮಗೆ ಥೀರಮ್. ಓಕೆ, ಅರ್ಥ ಆಯ್ತಲ್ಲ. ಅದೇ ಇನ್ ಜನರಲ್ ಲ್ಯಾಪ್ಲಾಸ್ ಆಫ್ ಇಂಟಿಗ್ರೇಷನ್ 0 to t ಇಂಟಿಗ್ರೇಷನ್ 0 to t f of t dt ಇಲ್ಲಿ ಎಷ್ಟು ಇಂಟಿಗ್ರಲ್ಸ್ ಇರುತ್ತೆ ಅಂದರೆ n ಟೈಮ್ಸ್ ಇರುತ್ತೆ. ಓಕೆ, ದೆನ್ 1/s raised to power of ಇಲ್ಲಿ ಎಸ್ದು ಪವರ್ ಅನ್ನೋದು ಇಲ್ಲಿ ಎಷ್ಟು ಇಂಟಿಗ್ರಲ್ಸ್ ಇರುತ್ತೋ ಅಷ್ಟು ಪವರ್ ತೊಗೊಬೇಕು ಇಲ್ಲಿ ಎಸ್ಗೆ, ಲ್ಯಾಪ್ಲಾಸ್ ಆಫ್ f of t. ಓಕೆ, ಜಸ್ಟ್ ಇಲ್ಲಿ ಏನು ಚೇಂಜ್ ಆಗುತ್ತೆ ಇದ್ರಿಗೂ ಅಂದರೆ ಜಸ್ಟ್ ಇಲ್ಲಿ ಪವರ್ ಅಷ್ಟೇ, ಎಸ್ದು ಪವರ್. ಓಕೆ, ಇಲ್ಲಿ ಎಷ್ಟು ಇಂಟಿಗ್ರಲ್ಸ್ ಇರುತ್ತೋ ಅಷ್ಟು ಪವರ್ ತೊಗೊಬೇಕು. ಫಾರ್ ಎಕ್ಸಾಂಪಲ್ ಲ್ಯಾಪ್ಲಾಸ್ ಆಫ್ ಇಂಟಿಗ್ರೇಷನ್ 0 to t f of t dt ಇದೆ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡ್ತೀರಾ, 1/s 2 ಟೈಮ್ಸ್ ಇದೆ ಇಂಟಿಗ್ರಲ್ಸ್, ಆವಾಗ ಎಸ್ ಸ್ಕ್ವೇರ್ ಆಗುತ್ತೆ, ಲ್ಯಾಪ್ಲಾಸ್ ಆಫ್ f of t ಬರುತ್ತೆ. ಓಕೆ, ಗೊತ್ತಾಯ್ತಲ್ಲ. ಸೇಮ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಇವಾಗ ನೋಡಿ, ಲ್ಯಾಪ್ಲಾಸ್ ಆಫ್ ಇಂಟಿಗ್ರೇಷನ್ 0 to t e⁻²t dt ಇಲ್ಲಿ ಇಂಟಿಗ್ರಲ್ 1 ಟೈಮ್ ಇರೋದ್ರಿಂದ 1/s ಲ್ಯಾಪ್ಲಾಸ್ ಆಫ್ f of t ಇದು ನಮಗೆ f of t ಆಗುತ್ತೆ, e⁻²t. 1/s ಲ್ಯಾಪ್ಲಾಸ್ ಆಫ್ e⁻²t ಏನಾಗುತ್ತೆ, 1/s - 2 ಆಗುತ್ತೆ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಓಕೆ, ನೆಕ್ಸ್ಟ್ ಸೇಮ್ ಈ ಕ್ವಶನ್ ನೋಡಿ, ಲ್ಯಾಪ್ಲಾಸ್ ಆಫ್ ಇಂಟಿಗ್ರೇಷನ್ 0 to t sin 3t dt ಇದೆ. ಅವಾಗ ನೋಡಿ, ಇದು ಇಂಪಾರ್ಟೆಂಟು. ಇಲ್ಲಿ ಲಿಮಿಟ್ಸ್ ಅನ್ನೋದು 0 to t ಇರಬೇಕು, ಬೇರೆ ಇದ್ದರೆ ಈ ಥೀರಮ್ನ ಅಪ್ಲೈ ಮಾಡೋಕ್ಕೆ ಬರಲ್ಲ. ಓಕೆ, ಕೇರ್ಫುಲ್ ಇರಿ. ಓಕೆ, ಇವಾಗ ನೀವೇನು ಮಾಡಿದ್ದೀರಾ, ಇಲ್ಲಿ 1/s ಲ್ಯಾಪ್ಲಾಸ್ ಆಫ್ sin 3 ತಗೊಳ್ಳಿ. ಓಕೆ, ದಟ್ ಈಸ್ ಇಕ್ವಲ್ 1/s ಲ್ಯಾಪ್ಲಾಸ್ ಆಫ್ sin 3t ಏನಾಗುತ್ತೆ, 3/s² + 3² ಆಗುತ್ತೆ. ದಟ್ ಈಸ್ 1/s ಓಕೆ 3/s ಇಂಟು s² + 3² ಅಂದರೆ 9. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಸೇಮ್ ಈ ಕ್ವಶನ್ ನೋಡಿ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್. ಕಂಪೇರ್ ಮಾಡಿದರೆ ಈ ಕ್ವಶನ್ಗೆ ಇದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಏನು ಮಾಡಬೇಕಂದ್ರೆ ಫಸ್ಟ್ ಸೇಮ್ ಇದು ಕೂಡ ನಮಗೆ ಈ ಫಾರ್ಮೆಟಲ್ಲೇ ಇದೆ, ಲ್ಯಾಪ್ಲಾಸ್ ಆಫ್ ಇದು ನಮಗೆ ಫಸ್ಟ್ e⁻−t f of t ಈ ಫಾರ್ಮೆಟಲ್ಲಿದೆ. ಫಸ್ಟು ಜನರಲ್ ಬರೀತೀನಿ, ಲ್ಯಾಪ್ಲಾಸ್ ಆಫ್ e⁻at - at f of t ಈ ಫಾರ್ಮೆಟಲ್ಲಿದೆ. ಅಂದರೆ ಇದು ನಮಗೇನು ಫಸ್ಟ್ ಶಿಫ್ಟಿಂಗ್ ಥೀರಮ್ ಇದು ನಮಗೆ ಫಸ್ಟ್ ಶಿಫ್ಟಿಂಗ್ ಥೀರಮ್. ಅಂದರೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ಶಿಫ್ಟಿಂಗ್ ಥೀರಮ್ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಅಂದರೆ ಲ್ಯಾಪ್ಲಾಸ್ ಆಫ್ e⁻−t ಇಂಟಿಗ್ರೇಷನ್ 0 to t cos t dt ದಟ್ ಈಸ್ ಈಕ್ವಲ್ ಟು ಫಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಶಿಫ್ಟಿಂಗ್ ಥೀರಮ್. ಅಂದರೆ ಫಸ್ಟ್ ಶಿಫ್ಟಿಂಗ್ ಥೀರಮ್ ಏನು, ಲ್ಯಾಪ್ಲಾಸ್ ಆಫ್ f of t ತೊಗೊಬೇಕು. ಓಕೆ, ಇಲ್ಲಿ ಏನು ಎಸ್ ಬರುತ್ತೆ ಆನ್ಸರು, ಅದತ್ರ s + a ರಿಪ್ಲೇಸ್ ಮಾಡಬೇಕು. ಓಕೆ, ಇದು ನಮಗೆ ಫಸ್ಟ್ ಶಿಫ್ಟಿಂಗ್ ಥೀರಮ್ಮು. ಸೇಮ್ ಇಲ್ಲೂ ಕೂಡ ಅಷ್ಟೇ, ಲ್ಯಾಪ್ಲಾಸ್ ಆಫ್ f of t ಅಂದರೆ ಇದು f of t ಇಂಟಿಗ್ರೇಷನ್ 0 to t cos t dt. ಓಕೆ, ಇವಾಗ ನೀವೇನು ಮಾಡ್ತೀರಾ, ಇವಾಗ ಇದನ್ನು ನಾವೇನು ಮಾಡಬೇಕು, ಎಸ್ ಎಲ್ಲಿರುತ್ತೋ ಅಲ್ಲಿ s + 1 ರಿಪ್ಲೇಸ್ ಮಾಡಿ. a ಪ್ಲಸ್ ಅಲ್ಲಿ ಎಷ್ಟಿದೆ, 1 ಇದೆ, -1 ಇದೆ. ಓಕೆ, s + 1 ಅರ್ಥ ಆಯ್ತಲ್ಲ. ಓಕೆ, a ಪ್ಲಸ್ ಅಲ್ಲಿ 1. ಓಕೆ, ಇದು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸೇಮ್ ಇವಾಗ ನಮ್ಗೆ ಈ ಥೀರಮ್ ಇದೆಯಲ್ಲ,
ಈ ಥಿಯರಮ್ನ ಅಪ್ಲೈ ಮಾಡಿ ಇಲ್ಲಿ ಸೇಮು ಏನಾಗುತ್ತೆ ನಮಗೆ 1/s ಇದು ನಮಗೆ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ, ಇದು ಎಫ್ ಆಫ್ ಟಿ ಟಿ ಇಂಟು ಕಾಸ್ ಟಿ. ಓಕೆ, ಎಸ್ ಹತ್ರ s+1 ರಿಪ್ಲೇಸ್ ಮಾಡಿ. ಮತ್ತೆ ಇನ್ನೊಂದು ನೋಡಿ, ಮತ್ತೆ ಇನ್ನೊಂದು ಥಿರಮ್ಮು ನಮಗೆ ಪ್ರೀವಿಯಸ್ ಥಿರಮ್ ನಮಗೆ ಗೊತ್ತಿದೆ, ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೆ. ಇನ್ನೊಂದು ಥಿರಮ್ ಇಂಪಾರ್ಟೆಂಟು. ಓಕೆ, ಲ್ಯಾಪ್ಲೇಸ್ ಆಫ್ t⁻n ಇಂಟು ಎಫ್ ಆಫ್ ಟಿ ಇದೆ ಅಂದ್ಕೊಳ್ಳಿ. ಆವಾಗ -1n dn/dsn ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಈ ಥಿರಮ್ ಅಪ್ಲೈ ಮಾಡಿದ್ವಿ. ಸೇಮ್ n ಪ್ಲೇಸಲ್ಲಿ ಎಷ್ಟಿದೆ 1 ಇದೆ, ಇದು ಎಫ್ ಆಫ್ ಟಿ. ಸೇಮ್ ಈ ಥಿರಮ್ ಅಪ್ಲೈ ಮಾಡಬೇಕಿಲ್ಲಿ. ಓಕೆ, ಅವಾಗ ನಿಮ್ಗೆ ಏನು ಬರುತ್ತೆ 1/s, ಇದು ನಮಗೆ ಮೈನಸ್ n ಹತ್ರ 1 ಮೈನಸ್ d/ds ಆಫ್ ಲ್ಯಾಪ್ಲೇಸ್ ಆಫ್ ಎಫ್ ಆಫ್ ಟಿ ಲ್ಯಾಪ್ಲೇಸ್ ಆಫ್ ಕಾಸ್ ಟಿ ಬರುತ್ತೆ. ನೋಡಿ, ಒಂದು ಪ್ರಾಬ್ಲಮಲ್ಲೇ 3 ಥಿರಮ್ ಅಪ್ಲೈ ಮಾಡ್ತಾ ಇದ್ದೀವಿ ನಾವು. ಓಕೆ, ಮೈನಸ್ ಬೇಕಾದ್ರೆ ಕಾಮನ್ ತಗೊಳ್ಳಿ, 1/s d/ds ಆಫ್ ಲ್ಯಾಪ್ಲೇಸ್ ಆಫ್ ಕಾಸ್ ಟಿ ಏನಾಗುತ್ತೆ ನಮಗೆ s/s² + 1 ಆಗುತ್ತೆ. ಓಕೆ, ಎಸ್ ಹತ್ರ s+1 ರಿಪ್ಲೇಸ್ ಮಾಡಿ. ಇವಾಗ ಇದ್ರಿಗೆ ಡಿಫ್ರೆನ್ಷಿಯೇಷನ್ ಕೋಶೆಂಟ್ ರೂಲ್ ಅಪ್ಲೈ ಮಾಡಿ. -1/s ಇದ್ರ ಕೋಶೆಂಟ್ ರೂಲ್ ಅಪ್ಲೈ ಮಾಡಿದರೆ s² + 1 ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ s² + 1 s ಡಿಫ್ರೆನ್ಷಿಯೇಷನ್ 1 ಮೈನಸ್ s ಹಂಗೆ ಇರುತ್ತೆ, s² + 1 ಡಿಫ್ರೆನ್ಷಿಯೇಷನ್ 2s. ಇದನ್ನು s ಹತ್ರ s+1 ರಿಪ್ಲೇಸ್ ಮಾಡಬೇಕು. ಓಕೆ, ನೆಕ್ಸ್ಟು ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡೋಣ. 1/s ನೆಕ್ಸ್ಟ್ s² + 1 ಮೈನಸ್ 2s² ಬೈ s² + 1 ಹೋಲ್ ಸ್ಕ್ವೇರ್. ಎಸ್ ಹತ್ರ s+1 ರಿಪ್ಲೇಸ್ ಮಾಡಬೇಕು ಲಾಸ್ಟಲ್ಲಿ. ಮೈನಸ್ ಇದು ನಮಗೆ s² ಮೈನಸ್ 2s² ಬಂದು 1 ಮೈನಸ್ s² ಬೈ s ಇಂಟು s² + 1 ಹೋಲ್ ಸ್ಕ್ವೇರ್. ಎಸ್ ಹತ್ರ s+1 ರಿಪ್ಲೇಸ್ ಮಾಡಿ. ಮೈನಸ್ ಮಲ್ಟಿಪ್ಲೈ ಮಾಡಿದರೆ ಇನ್ಸೈಡು s² ಇದು ನಮಗೆ -1 ಬೈ s ಇಂಟು s² + 1 ಹೋಲ್ ಸ್ಕ್ವೇರ್. ಎಸ್ ಹತ್ರ s+1 ಇಲ್ಲಿ ಆಚೆ ಇರೋ ಮೈನಸ್ ಇನ್ಸೈಡ್ ಇದರಲ್ಲಿ ಮಲ್ಟಿಪ್ಲೈ ಮಾಡಿದ್ವಿ, ಆವಾಗ ನಮಗೆ -1 ಪ್ಲಸ್ ಆಗುತ್ತೆ ಇದು ಹೀಗೆ. ಓಕೆ, ಮತ್ತು ಎಸ್ ಹತ್ರ s+1 ರಿಪ್ಲೇಸ್ ಮಾಡಿದರೆ s+1 ಹೋಲ್ ಸ್ಕ್ವೇರ್ -1 ಬೈ s+1 ಇಂಟು s+1 ಹೋಲ್ ಸ್ಕ್ವೇರ್ +1 ಸ್ಕ್ವೇರ್. ಬೇಕಾದರೆ ಇದನ್ನು ನೀವು ಫರ್ದರಾಗಿ ಸಿಂಪ್ಲಿಫೈ ಮಾಡ್ಬೋದು. a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ನೀವು ಫರ್ದರಾಗಿ ಸಿಂಪ್ಲಿಫೈ ಮಾಡ್ತೀರಿ ಅಂದರೆ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಇಷ್ಟು ಪ್ರಾಬ್ಲಮ್ ಇದು ಸ್ವಲ್ಪ ಲೆಂತಿಯಾಗಿ ಕಾಣಿಸುತ್ತೆ. ಇದರಲ್ಲಿ ನೀವು ಫಸ್ಟ್ ಶಿಫ್ಟಿಂಗ್ ಥಿರಮ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇವಾಗ ನಾವು ಹೊಸದಾಗಿ ಈ ಥಿರಮ್ ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಆಫ್ ಇಂಟಿಗ್ರಲ್ಸ್ ಥಿರಮ್ಮು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಥಿರಮ್ ಅಪ್ಲೈ ಮಾಡಬೇಕಾಗುತ್ತೆ. 3 ಥಿರಮ್ನ ಈ ಪ್ರಾಬ್ಲಮಲ್ಲಿ ನಾವು ಅಪ್ಲೈ ಮಾಡ್ತೀವಿ. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ನಿಂದನೂ ನೀವು ಕ್ಲಾಸಸ್ ನೋಡಿದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಯಾವುದು ಎಲ್ಲಿ ಏನೇನು ಅಪ್ಲೈ ಮಾಡಬೇಕು, ಇಂಥ ಪ್ರಾಬ್ಲಮ್ ಅಂದಾಗ ಎಲ್ಲಿ ಅಪ್ಲೈ ಮಾಡಬೇಕು, ಏನು ಥಿರಮ್ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಬರುತ್ತೆ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ಯಾವ ಥಿರಮ್ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತು ಬಂದಿದ್ದೀನಿ. ತುಂಬ ಪ್ರಾಬ್ಲಮ್ಸು ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಓಕೆ, ಒಂದು ಸಲ ಪ್ಲೇಲಿಸ್ಟಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.